ಹಾಯ್ ಗೈಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್ ಟೆಕ್ ಬ್ರೋ ಕನ್ನಡ. ನಾನು ನಿಮ್ಮ ಸಂದೀಪ್ ಶೆಟ್ಟಿ. ಟೆಕ್ ನ್ಯೂಸ್ ಎಪಿಸೋಡ್ 764ಗೆ ಎಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಎಲ್ಲರಿಗೂ ಕೂಡ ಹ್ಯಾಪಿ ನ್ಯೂ ಇಯರ್. ಈ ವರ್ಷ ನೀವು ಏನೇನೆಲ್ಲ ಅನ್ಕೊಂತೀರೋ ಅದೆಲ್ಲನೂ ಕೂಡ ನೆರವೇರಲಿ ಅಂತ ಹೇಳ್ಬಿಟ್ಟು ಆ ದೇವ್ರ ಹತ್ರ ಕೇಳ್ಕೊತೀನಿ. ಈ ವರ್ಷ ನೀವು ಏನು ರೆಸೊಲ್ಯೂಷನ್ ಇಟ್ಕೊಂಡಿದ್ದೀರಾ ಅಂತ ಹೇಳ್ಬಿಟ್ಟು ನನಗೆ ಕಾಮೆಂಟ್ ಸೆಷನಲ್ಲಿ ತಿಳಿಸಿ. ಏನೋ ಒಂದು ರೆಸೊಲ್ಯೂಷನ್ ಇಟ್ಕೊಂಡಿರ್ತೀರಲ್ಲ, ಈ ವರ್ಷದಲ್ಲಿ ಈ ಕೆಲಸ ಜಾಸ್ತಿ ಮಾಡಬಾರ್ದು, ಸೊ ಈ ವರ್ಷದಲ್ಲಿ ಈ ವರ್ಕ್ ಸ್ಟಾರ್ಟ್ ಮಾಡಬೇಕು, ಸೊ ಈ ರೀತಿಯಾಗಿ ಏನೋ ಒಂದು ರೆಸೊಲ್ಯೂಷನ್ ಇಟ್ಕೊಂಡಿರ್ತೀರಲ್ಲ, ನಿಮ್ಮ ಗೋಲ್ ಏನು ಅಂತ ಹೇಳ್ಬಿಟ್ಟು ನನಗೊಂದ್ಸಲ ಕಾಮೆಂಟ್ ಸೆಷನ್ ಅಲ್ಲಿ ತಿಳಿಸಿ. 100% ನಿಮ್ಮೆಲ್ಲರ ಕಾಮೆಂಟ್ಸ್ನು ಕೂಡ ನಾನು ನೋಡ್ತೀನಿ. ಇವತ್ತಿನ ಟೆಕ್ ನ್ಯೂಸ್ ಆದ್ರೆ ಸ್ಟಾರ್ಟ್ ಮಾಡೋಣ. ಇವತ್ತಿನ ಟೆಕ್ ನ್ಯೂಸ್ ನೋಡ್ಕೊಂಡ್ರೆ ಮೊದಲನೇ ನ್ಯೂಸ್ ಬಂದ್ಬಿಟ್ಟು ನಮಗೆ ಹಾನರ್ ಇಂದ. ಹಾನರ್ ಕಂಪ್ನಿಯವರು ಅತಿ ಶೀಘ್ರದಲ್ಲಿ ನಮ್ಮ ಇಂಡಿಯಾದಲ್ಲಿ ಹಾನರ್ ಇಯರ್ ಬಡ್ಸ್ X5 ಈ ಒಂದು ಬಡ್ಸ್ ನ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಯಾವಾಗ ಲಾಂಚ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ ಈ ಒಂದು ಬಡ್ಸ್ ನ ಲಾಂಚ್ ಮಾಡ್ತಿದ್ದಾರೆ. ಇನ್ನ ಒಂದು ರಿಪೋರ್ಟ್ ಪ್ರಕಾರ ನೋಡ್ಕೊಂಡ್ರೆ ಈ ವರ್ಷದಲ್ಲಿ ಹಾನರ್ ಕಂಪ್ನಿಯವರು ತುಂಬಾ ಪ್ರಾಡಕ್ಟ್ಸ್ ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ರೀಸನ್ ಏನು ಅಂದ್ರೆ ಆಪಲ್ ಕಂಪ್ನಿ ಎಕೋಸಿಸ್ಟಮ್ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರೋದೆ. ಇವಾಗ ನಿಮ್ಮ ಹತ್ರ ಒಂದು ಐಫೋನ್ ಇದೆ ಅಂದ್ರೆ ಐಫೋನ್ ತಗೊಂಡಿದ್ದಾದ್ಮೇಲೆ ಆಪಲ್ ಕಂಪ್ನಿಗೆ ಸಂಬಂಧಪಟ್ಟ ಏನ್ ಪ್ರಾಡಕ್ಟ್ ನಿಮ್ಮ ಹತ್ರ ಇದ್ರೂ ಕೂಡ ಒಂದು ಎಕೋಸಿಸ್ಟಮ್ ಬಿಲ್ಡ್ ಆಗಿರುತ್ತೆ. ಅಂದ್ರೆ ತುಂಬಾ ಈಸಿಯಾಗಿ ನೀವು ಆ ಒಂದು ಪ್ರಾಡಕ್ಟ್ಸ್ ನ ಯೂಸ್ ಮಾಡಬಹುದು. ಅದೇ ರೀತಿ ಹಾನರ್ ಆಗಿ ಬಂದ್ಬಿಟ್ಟು ಹುವಾವೆ ಕಂಪ್ನಿಗೆ ಸಂಬಂಧಪಟ್ಟ ಒಂದು ಎಕೋಸಿಸ್ಟಮ್ ಕೂಡ ಇದೆ. ಆ ಎಕೋಸಿಸ್ಟಮ್ ಕೂಡ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಹಾನರ್ ಅವ್ರು ಏನ್ ಪ್ಲಾನ್ ಮಾಡ್ತಿದ್ದಾರೆ ಅಂದ್ರೆ ಇವಾಗ ಆಪಲ್ ಕಂಪ್ನಿ ಎಕೋಸಿಸ್ಟಮ್ ಯಾವ ರೀತಿ ಇದೆಯೋ ಇಂಡಿಯಾದಲ್ಲಿ ಹಾನರ್ ಎಕೋಸಿಸ್ಟಮ್ ಕೂಡ ಅದೇ ರೀತಿ ಬಿಲ್ಡ್ ಮಾಡೋಣ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ಈ ವರ್ಷ ತುಂಬಾ ಪ್ರಾಡಕ್ಟ್ಸ್ ಕೂಡ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ರಿಪೋರ್ಟ್ಸ್ ಆದ್ರೆ ಬರ್ತಾ ಇದೆ. ಸೊ ನೋಡೋಣಂತೆ ನಿಧಾನಕ್ಕೆ ಬರ್ತಾ ಬರ್ತಾ ಏನೇನೆಲ್ಲ ಪ್ರಾಡಕ್ಟ್ಸ್ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಒನ್ ಪ್ಲಸ್ ಇಂದ. ಒನ್ ಪ್ಲಸ್ ಕಂಪ್ನಿಯವರು ರೀಸೆಂಟ್ ಆಗಿ ಫಸ್ಟ್ ಫೋಲ್ಡಬಲ್ ಫೋನ್ ನ ಲಾಂಚ್ ಮಾಡಿದ್ರು, ಒನ್ ಪ್ಲಸ್ ಓಪನ್. ಎಲ್ಲರಿಗೂ ಕೂಡ ಗೊತ್ತಿರೋದೆ, ನಾವು ಟೆಕ್ ನ್ಯೂಸ್ ಅಲ್ಲೂ ಕೂಡ ಮಾತಾಡಿದ್ವಿ. ಇವಾಗ ಒನ್ ಪ್ಲಸ್ ಓಪನ್ ಯಾರ್ಯಾರೆಲ್ಲ ಯೂಸ್ ಮಾಡ್ತಾ ಇದಾರೋ ಅವರೆಲ್ಲರೂ ಕೂಡ ಒನ್ ಪ್ಲಸ್ ಕಂಪ್ನಿಗೆ ರಿಪೋರ್ಟ್ ಮಾಡ್ತಿದ್ದಾರೆ. ರೀಸನ್ ಏನು ಅಂದ್ರೆ ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಕಂಪ್ಲೀಟ್ ಡಿಸ್ಪ್ಲೇ ಅನ್ನೋದು ಈ ರೀತಿಯಾಗಿ ಬ್ಲಾಕ್ ಪ್ಯಾಚಸ್ ಆದ್ರೆ ಬರ್ತಾ ಇದೆ. ಈ ಒಂದು ಪ್ಯಾಚಸ್ ಹೋಗ್ತಾ ಇಲ್ಲ. ಒಂದ್ ಸ್ವಲ್ಪ ಜನ ಏನ್ ಹೇಳ್ತಿದ್ದಾರೆ ಅಂದ್ರೆ ನಾವು ಒಂದ್ ಸ್ವಲ್ಪ ಜಾಸ್ತಿ ಫೋಲ್ಡ್ ಮಾಡಿದೀವಿ ಅಂದ್ರೆ ಈ ತರ ಬ್ಲಾಕ್ ಪ್ಯಾಚಸ್ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಒನ್ ಪ್ಲಸ್ ಕಂಪ್ನಿಯವರು ಕೂಡ ರಿಯಾಕ್ಟ್ ಆಗಿರಲಿಲ್ಲ. ನನಗೆ ಅನಿಸ್ದಂಗೆ ಒಂದ್ ತಿಂಗಳಿಂದ ಅನ್ಕೊಂತೀನಿ ನಾನು ಒಂದು ಟೆಕ್ ನ್ಯೂಸ್ ಅಲ್ಲಿ ನಾನು ನಿಮಗೆ ಹೇಳಿದ್ದೆ, ಲೈಟ್ ಆಗಿ ಒಂದು ಪ್ಯಾಚ್ ಆದ್ರೆ ಬಂದಿತ್ತು. ಮಧ್ಯದಲ್ಲಿ ಹಿಂಜ್ ಏನಿರತ್ತಲ್ಲ ಆ ಹಿಂಜ್ ಹತ್ರ ಲೈಟ್ ಆಗಿ ಬ್ಲಾಕ್ ಪ್ಯಾಚಸ್ ಆದ್ರೆ ಬಂದಿತ್ತು. ಇವಾಗ ನೋಡ್ಕೊಂಡ್ರೆ ಆ ಒಂದು ಬ್ಲಾಕ್ ಪ್ಯಾಚಸ್ ಅನ್ನೋದು ಎಕ್ಸ್ಪೆಂಡ್ ಆಗ್ತಾ ಇದೆ. ಕಂಪ್ಲೀಟ್ ಡಿಸ್ಪ್ಲೇ ಬಂದ್ಬಿಟ್ಟಿದೆ, ಅದು ಯೂಸ್ ಮಾಡೋದಕ್ಕೂ ಕೂಡ ಬರ್ತಾ ಇಲ್ಲ. ಅಂದ್ರೆ ಡಿಸ್ಪ್ಲೇ ಅಲ್ಲಿ ಏನಾದ್ರೂ ಪ್ರಾಬ್ಲಮ್ ಇಲ್ಲಾಂದ್ರೆ ಅಪ್ಡೇಟ್ ಅಲ್ಲಿ ಏನಾದ್ರೂ ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ. ಎಷ್ಟೋ ಜನರಿಗೆ ಇವಾಗ ಈ ಒಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ. ನೀವು ಯಾರಾದ್ರೂ ಒನ್ ಪ್ಲಸ್ ಓಪನ್ ಯೂಸ್ ಮಾಡ್ತಾ ಇದ್ದು ನಿಮಗೆ ಏನಾದ್ರೂ ಈ ಒಂದು ಇಶ್ಯೂ ಇತ್ತು ಅಂದ್ರೆ ನನಗೊಂದ್ಸಲ ಕಾಮೆಂಟ್ ಸೆಷನ್ ಅಲ್ಲಿ ತಿಳಿಸಿ. ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಅಮೆರಿಕಾದಲ್ಲಿ ಒಂದು ಹೊಸ ಗ್ಯಾಜೆಟ್ ನ ಲಾಂಚ್ ಮಾಡಿದ್ದಾರೆ. ಈ ಗ್ಯಾಜೆಟ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅಂತಾನೆ ಹೇಳ್ಬೋದು. 3500 ಲಾಂಚ್ ಮಾಡಿದ್ದಾರೆ. ನೋಡೋದಕ್ಕೆ ಒಂದ್ ರೀತಿ ಪೆನ್ ಡ್ರೈವ್ ತರಾನೇ ಇದೆ. ಇದು ನಮಗೆ ಯಾವ ರೀತಿ ಯೂಸ್ ಆಗುತ್ತೆ ಅಂದ್ರೆ ನಮ್ಮ ಮೊಬೈಲ್ ಚಾರ್ಜಿಂಗ್ ಪೋರ್ಟ್ ಇರುತ್ತಲ್ಲ ಅಲ್ಲಿ ಇದನ್ನಾದ್ರೆ ಇಡೋದು. ಇದು ನಮಗೆ ಯಾವಾಗ ಯೂಸ್ ಆಗುತ್ತೆ ಅಂದ್ರೆ ಇವಾಗ ಒಂದು ಸೊಳ್ಳೆ ಕಡ್ದಿದ್ದಾದ್ಮೇಲೆ ನಮಗೆ ಒಂದು ಸ್ವಲ್ಪ ಪೇನ್ ಇರುತ್ತಲ್ಲ ಅವಾಗ ನಾವು ಈ ರೀತಿಯಾಗಾದ್ರೆ ಕೆರ್ಕೊಂತಾ ಇರ್ತೀವಿ. ಇವಾಗ ಅಮೆರಿಕಾ ಸೈಡ್ ಅಲ್ಲೆಲ್ಲ ನೋಡ್ಕೊಂಡ್ರೆ ಒಂದು ಸೊಳ್ಳೆ ಕಡ್ದಿದ್ದಾದ್ಮೇಲೆ ಅವ್ರು ಏನಾದ್ರು ಕೆರ್ಕೊಂಡ್ರು ಅಂದ್ರೆ ಕಂಪ್ಲೀಟ್ ರೆಡ್ ಆಗುತ್ತೆ ಅಂತಾನೆ ಹೇಳ್ಬೋದು. ತುಂಬಾ ಬೆಳ್ಳಗಿರ್ತಾರಲ್ಲ ಅವ್ರ ಸ್ಕಿನ್ ಕೂಡ ತುಂಬಾನೇ ಸೆನ್ಸಿಟಿವ್ ಇರುತ್ತೆ. ಹಾಗೆ ಬಂದ್ಬಿಟ್ಟು ಸ್ಕಿನ್ ಪ್ರಾಬ್ಲಮ್ಸ್ ಕೂಡ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಈ ಒಂದು ಡಿವೈಸ್ ನ ತಂದಿದ್ದಾರೆ. ಇದನ್ನ ನೀವು ಚಾರ್ಜಿಂಗ್ ಪೋರ್ಟ್ ಹತ್ರ ಇಟ್ಟ ತಕ್ಷಣ 51 ಡಿಗ್ರಿ ಸೆಲ್ಸಿಯಸ್ ವರೆಗೂ ಇದು ರೀಚ್ ಆಗುತ್ತೆ. ರೀಚ್ ಆದ್ಮೇಲೆ ನಿಮಗೆ ಎಲ್ಲಿ ಕಡ್ತಾ ಇರುತ್ತಲ್ಲ ಅಲ್ಲಿ ಬಂದ್ಬಿಟ್ಟು ಇದನ್ನ ಈ ರೀತಿಯಾಗಿ ಇಟ್ಕೋಬೇಕು. ಇಟ್ಕೊಂಡ ತಕ್ಷಣ ಆ ಪೇನ್ ಅನ್ನೋದು ಕಮ್ಮಿ ಆಗುತ್ತೆ. ಕಂಪ್ಲೀಟ್ ಪೇನ್ ಕಮ್ಮಿ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಇದಕ್ಕೋಸ್ಕರ ಈ ಒಂದು ಡಿವೈಸ್ ನ ಲಾಂಚ್ ಮಾಡಿದ್ದಾರೆ. ತುಂಬಾನೇ ಯೂನಿಕ್ ಆಗಿದೆ. ಇವತ್ತಿನವರೆಗೂ ಯಾರು ಕೂಡ ಈ ತರ ಒಂದು ಡಿವೈಸ್ ನ ಲಾಂಚ್ ಮಾಡಿರಲಿಲ್ಲ. ಫಸ್ಟ್ ಟೈಮ್ ಅಮೆರಿಕಾದಲ್ಲಿ ಲಾಂಚ್ ಮಾಡಿದ್ದಾರೆ. ನೋಡ್ಕೊಂಡ್ರೆ ನಮಗೆ ಗುಜರಾತ್ ಅಲ್ಲಿ ಒಂದು ಇನ್ಸಿಡೆಂಟ್ ನಡೆದಿದೆ. ಈ ಒಂದು ಇನ್ಸಿಡೆಂಟ್ ನ ನೀವೇನಾದ್ರೂ ಕೇಳಿದೀರಾ ಅಂದ್ರೆ 100% ಶಾಕ್ ಆಗ್ತೀರಾ ಅಂತಾನೆ ಹೇಳ್ಬೋದು. ರೀಸನ್ ಏನು ಅಂದ್ರೆ ಗುಜರಾತ್ ಅಲ್ಲಿ ಒಬ್ಬ ಬಾಸ್ಗೆ ಹನಿ ಟ್ರ್ಯಾಪ್ ಮಾಡಿದ್ದಾರೆ. ಹನಿ ಟ್ರ್ಯಾಪ್ ಅಂದ್ರೆ ನಿಮ್ಗೂ ಕೂಡ ಗೊತ್ತಿರೋದೆ. ಹೇಳಿ ನನಗೆ ಸಾಕಾಗಿ ಹೋಗ್ಬಿಟ್ಟಿದೆ, ಅಷ್ಟು ಸಲ ಮಾತಾಡಿದೀವಿ. ಹನಿ ಟ್ರ್ಯಾಪ್ ಅಂದ್ರೆ ಏನು ಇಲ್ಲ, ನಮಗೊಂದು ಅನ್ನೌನ್ ನಂಬರ್ ಇಂದ ವಿಡಿಯೋ ಕಾಲ್ ಬರುತ್ತೆ. ಆ ವಿಡಿಯೋ ಕಾಲ್ ನಾವು ಪಿಕ್ ಮಾಡಿದೀವಿ ಅಂದ್ರೆ ನಮಗೆ ಯಾರು ಕಾಲ್ ಮಾಡಿರ್ತಾರಲ್ಲ ಅವ್ರು ಬಂದ್ಬಿಟ್ಟು ಬರೀ ಮೈಯಲ್ಲಿ ಇರ್ತಾರೆ. ಮೈ ಮೇಲೆ ಒಂದು ಸ್ವಲ್ಪನೂ ಕೂಡ ಬಟ್ಟೆ ಇರೋದಿಲ್ಲ. ನಾವು ಸಡನ್ ಆಗಿ ವಿಡಿಯೋ ಕಾಲ್ ಎತ್ತ ತಕ್ಷಣ ನೋಡ್ಬಿಡ್ತೀವಿ. ಅವ್ರು ಒಂದು ಸ್ವಲ್ಪ ಸ್ಕ್ರೀನ್ ಶಾಟ್ಸ್ ನ ತಗೊಂತಾರೆ. ತಗೊಂಡಿದ್ದಾದ್ಮೇಲೆ ಬ್ಲಾಕ್ ಮೇಲ್ ಮಾಡೋದಕ್ಕೆ ಆದ್ರೆ ಸ್ಟಾರ್ಟ್ ಮಾಡ್ತಾರೆ. ಇದನ್ನ ನಾವು ಹನಿ ಟ್ರ್ಯಾಪ್ ಅಂತ ಹೇಳ್ಬಿಟ್ಟು ಕರಿತೀವಿ. ಗುಜರಾತ್ ಅಲ್ಲಿ ಈ ಒಂದು ಇನ್ಸಿಡೆಂಟ್ ಯಾವ ರೀತಿ ನಡೆದಿದೆ ಅಂದ್ರೆ ಒಂದು ಕಂಪ್ನಿ ಇದೆ. ಆ ಕಂಪ್ನಿಯಲ್ಲಿ ಒಬ್ಬ ಬಾಸ್ ಇದ್ದಾನೆ. ಆ ಬಾಸಿಗೆ ಬಂದ್ಬಿಟ್ಟು ವಿಪರೀತ ಕೋಪ ಅಂತಾನೆ ಹೇಳ್ಬೋದು. ಸಣ್ಣ ಪುಟ್ಟ ವಿಷಯಕ್ಕೂ ಕೂಡ ತುಂಬಾನೇ ಕೋಪ ಮಾಡ್ಕೊಂತಾನೆ. ಎಂಪ್ಲಾಯ್ಸ್ಗೂ ಕೂಡ ತುಂಬಾನೇ ಬೈತಾನೆ. ಅದರಲ್ಲಿ ಒಂದು ಹುಡುಗಿ ತುಂಬಾನೇ ಬೈಸ್ಕೊಂಡಿದ್ದಾಳೆ. ಅವಳಿಗೆ ಸಾಕಾಗೋಗ್ಬಿಟ್ಟಿದೆ, ಅಪ್ಪ ನಿನ್ ಸವಾಸನೂ ಬೇಡ ಏನೋ ಬೇಡ ಅಂತ ಹೇಳ್ಬಿಟ್ಟು ಕಂಪ್ನಿಯಿಂದ ಹೊರಗೆ ಬಂದಿದ್ದಾಳೆ. ಹೊರಗೆ ಬಂದಿದ್ದಾದ್ಮೇಲೆ ಈ ಹುಡುಗಿ ಏನ್ ಮಾಡಿದ್ದಾಳೆ ಅಂದ್ರೆ ಆಫೀಸಲ್ಲಿ ಒಬ್ಬ ಹುಡುಗ ಹಾಗೆ ಬಂದ್ಬಿಟ್ಟು ಈ ಹುಡುಗಿ ಇಬ್ರು ಕೂಡ ಸೇರಿ ಈ ಒಂದು ಹನಿ ಟ್ರ್ಯಾಪ್ ಸ್ಟಾರ್ಟ್ ಮಾಡಿದ್ದಾರೆ. ಫೇಸ್ಬುಕ್ ಅಲ್ಲಿ ಒಂದು ಫೇಕ್ ಅಕೌಂಟ್ ನ ಕ್ರಿಯೇಟ್ ಮಾಡಿದ್ದಾರೆ. ಏನೋ ಒಂದು ನಂಬರ್ ಹೆಸರು ಕೊಟ್ಟಿದ್ದಾರೆ. ಹಾಗೆ ಬಂದ್ಬಿಟ್ಟು ಪ್ರೊಫೈಲ್ ಫೋಟೋನು ಕೂಡ ಇಟ್ಟಿದ್ದಾರೆ. ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿದ್ದಾರೆ ಬಾಸ್ಗೆ. ಬಾಸ್ ಬಂದ್ಬಿಟ್ಟು ಫ್ರೆಂಡ್ ರಿಕ್ವೆಸ್ಟ್ ಅಕ್ಸೆಪ್ಟ್ ಮಾಡಿದ್ದಾನೆ. ಅಕ್ಸೆಪ್ಟ್ ಮಾಡಿದ್ದಾದ್ಮೇಲೆ ಈ ಹುಡುಗಿ ಏನ್ ಮಾಡಿದ್ದಾಳೆ ಅಂದ್ರೆ ಪ್ರತಿದಿನ ಒಂದು ಸ್ವಲ್ಪ ನ್ಯೂಡ್ ಫೋಟೋಸ್ ನ್ಯೂಡ್ ವಿಡಿಯೋಸ್ ಎಲ್ಲ ಸೆಂಡ್ ಮಾಡಿದ್ದಾಳೆ. ಅವನು ಕೂಡ ಒಂದು ಸ್ವಲ್ಪ ಫೋಟೋಸ್ ವಿಡಿಯೋಸ್ ಎಲ್ಲ ಸೆಂಡ್ ಮಾಡಿದ್ದಾನೆ. ಸೆಂಡ್ ಮಾಡಿದ್ದಾದ್ಮೇಲೆ ಈ ಹುಡುಗಿ
ಹುಡುಗಿ ಬ್ಲಾಕ್ ಮೇಲ್ ಮಾಡೋದಕ್ಕಾದ್ರೆ ಸ್ಟಾರ್ಟ್ ಮಾಡಿದ್ದಾಳೆ. ನಿನಗೆ ಇಷ್ಟು ದುಡ್ಡು ನನಗೆ ಬೇಕು, ಇಷ್ಟು ದುಡ್ಡು ನೀನು ಏನಾದರೂ ಕೊಡಲಿಲ್ಲ ಅಂದರೆ ಈ ಫೋಟೋಸ್ನ ನಾನು ವೈರಲ್ ಮಾಡಿಬಿಡ್ತೀನಿ, ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಎದುರಿಸಿದ್ದಾಳೆ. ಕೊನೆಗೆ ಬಾಸಿಗೆ ಏನು ಮಾಡಬೇಕಂತ ಗೊತ್ತಾಗಿಲ್ಲ, ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾನೆ. ಪೊಲೀಸ್ ಅವ್ರು ಏನು ಮಾಡಿದ್ದಾರೆ ಅಂದರೆ ಈ ಒಂದು ಮೆಸೇಜಸ್ ಎಲ್ಲಿಂದ ಬರ್ತಾ ಇದೆ ಅಂತ ಹೇಳ್ಬಿಟ್ಟು IP ಅಡ್ರೆಸ್ನ ಟ್ರೇಸ್ ಮಾಡಿದ್ದಾರೆ. ಟ್ರೇಸ್ ಮಾಡಿದಾಗ ನೀವು ಹುಡುಗಿ ಸಿಗಾಕೊಂಡಿದ್ದಾಳೆ. ಆದಷ್ಟು ಒಂದು ಸ್ವಲ್ಪ ಹುಷಾರಾಗಿರಿ. ಅನ್ನೋನು ನಿಮಗೆ ಗೊತ್ತಿಲ್ಲದೆ ಇರೋ ನಂಬರ್ ಜೊತೆ ಮೆಸೇಜ್ ಮಾಡೋದಕ್ಕಾದ್ರೆ ಹೋಗ್ಬಿಡಿ. ಇದು ತುಂಬಾನೇ ಡೇಂಜರ್. ನಿಮಗೆ ಗೊತ್ತಾಗೋದಿಲ್ಲ, ಒಂದು ಫೋಟೋ ನೀವೇನಾದ್ರೂ ಅವ್ರಿಗೆ ಕಳಿಸಿದ್ದೀರಾ ಅಂದ್ರೆ ನಿಮ್ಮ ಪ್ರಾಣ ತಿಂದ್ಬಿಡ್ತಾರೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಹನಿ ಟ್ರ್ಯಾಪ್ ಬಗ್ಗೆ ಈಗಾಗಲೇ ನಾನೊಂದು ಡೆಡಿಕೇಟೆಡ್ ವಿಡಿಯೋನು ಕೂಡ ಮಾಡಿದ್ದೆ, ಇದರಿಂದ ಯಾವ ರೀತಿ ಹುಷಾರಾಗಿರಬೇಕು ಅಂತೇಳಿ. ಆದಷ್ಟು ಒಂದು ಸ್ವಲ್ಪ ಹುಷಾರಾಗಿರಿ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಆಪಲ್ ಕಂಪ್ನಿಯವರು ನಮ್ಮ ಇಂಡಿಯಾದಲ್ಲಿ ಒಂದು ಹೊಸ ಪ್ರಾಡಕ್ಟ್ ನ ಲಾಂಚ್ ಮಾಡಿದ್ದಾರೆ. ಆ ಪ್ರಾಡಕ್ಟ್ ಪ್ರೈಸ್ ನ ನೀವೇನಾದ್ರೂ ಕೇಳಿದ್ದೀರಾ ಅಂದ್ರೆ 100% ಶಾಕ್ ಆಗ್ತೀರಾ. ರೀಸನ್ ಏನು ಅಂದ್ರೆ ಈಗಾಗಲೇ ನಮ್ಮ ಇಂಡಿಯಾದಲ್ಲಿ ಆಪಲ್ ಏರ್ಪಾಡ್ಸ್ ಪ್ರೋ ಸಿಗುತ್ತೆ. ಇದು ನಿಮಗೆ 20,000 ಮೇಲ್ ಸಿಗುತ್ತೆ ಅಂತಾನೆ ಹೇಳ್ಬೋದು. ಇದು ಬಂದ್ಬಿಟ್ಟು ನಮಗೆ ಲೈಟ್ನಿಂಗ್ ಪೋರ್ಟ್ ಇಂದ ಬರುತ್ತೆ, ಟೈಪ್ ಸಿ ಪೋರ್ಟ್ ಇಂದ ಬರೋದಿಲ್ಲ. ಇವಾಗ ನಮಗೆ ಎಲ್ಲಾ ಪ್ರಾಡಕ್ಟ್ಸ್ ಕೂಡ ಟೈಪ್ ಸಿ ಪೋರ್ಟ್ ಇಂದಾನೆ ಬರ್ತಾ ಇದೆ. ಅದಕ್ಕೋಸ್ಕರ ಆಪಲ್ ಕಂಪ್ನಿಯವರು ಏನ್ ಮಾಡಿದ್ದಾರೆ ಅಂದ್ರೆ ಒಂದು ಟೈಪ್ ಸಿ ಪೋರ್ಟ್ ಇಂದ ಕೇಸ್ ನ ಲಾಂಚ್ ಮಾಡಿದ್ದಾರೆ. ನಿಮಗೆ ಒಳಗಡೆ ಬಡ್ಸಿರೋದಿಲ್ಲ, ಜಸ್ಟ್ ಕೇಸ್ ಅಂತಾನೆ ಹೇಳ್ಬೋದು. ಬರೀ ಕೇಸ್ ನ ಮಾತ್ರ ಲಾಂಚ್ ಮಾಡಿದ್ದಾರೆ. ಇವಾಗ ತುಂಬಾ ಜನರಿಗೆ ಲೈಟ್ನಿಂಗ್ ಪೋರ್ಟ್ ಯೂಸ್ ಮಾಡೋದು ಇಷ್ಟ ಇರೋದಿಲ್ಲ, ನಮಗೆ ಟೈಪ್ ಸಿ ಪೋರ್ಟ್ ಬೇಕು ಅಂತ ಹೇಳ್ಬಿಟ್ಟು ತುಂಬಾ ಜನ ಆಸೆ ಪಡ್ತಿರ್ತಾರೆ. ಅದಕ್ಕೋಸ್ಕರ ಒಂದು ಕೇಸ್ ನ ಲಾಂಚ್ ಮಾಡಿದ್ದಾರೆ. ಆ ಕೇಸ್ ಪ್ರೈಸ್ ಎಷ್ಟು ಗೊತ್ತಾ, $99 ಇಟ್ಟಿದ್ದಾರೆ. ಹತ್ತತ್ರ 8,000 ಆಗುತ್ತೆ ಅಂತಾನೆ ಹೇಳ್ಬೋದು ಅಮೆರಿಕಾದಲ್ಲಿ. ನಮ್ಮ ಇಂಡಿಯಾದಲ್ಲಿ ನೋಡ್ಕೊಂಡ್ರೆ ಹತ್ತತ್ರ 10,000 ಆಗುತ್ತೆ. 10,000 ನೀವು ಕೊಟ್ಟಿದ್ದೀರಾ ಅಂದ್ರೆ ನಿಮಗೆ ಒಳಗಡೆ ಈ ಬಡ್ಸ್ ಏನು ಕೊಡೋದಿಲ್ಲ, ಜಸ್ಟ್ ನಿಮಗೆ ಕೇಸ್ ಅಷ್ಟೇ ಕೊಡ್ತಾರೆ. ಕೇಸಿಗೆ 10,000 ಇಟ್ಟಿದ್ದಾರೆ. ನಿಜವಾಗ್ಲೂ ಈ ತರ ಪ್ಲಾನ್ಸ್ ಆಪಲ್ ಕಂಪ್ನಿ ಮಾತ್ರ ಮಾಡೋದಕ್ಕೆ ಸಾಧ್ಯ. ಯಾಕೆಂದ್ರೆ ಬೇರೆ ಕಂಪ್ನಿಯವರು ಏನಾದರೂ ಈ ತರ ಮಾಡಿದ್ರೆ ಹೆವಿ ಟ್ರೋಲ್ ಮಾಡ್ತಾರೆ. ಹಾಗೆ ಬಂದ್ಬಿಟ್ಟು ಯಾರು ಕೂಡ ಆ ಒಂದು ಪ್ರಾಡಕ್ಟ್ಸ್ ನ ಪರ್ಚೇಸ್ ಮಾಡೋದಿಲ್ಲ. ಆಪಲ್ ಕಂಪ್ನಿಯವರು ಏನ್ ಮಾಡಿದ್ರು ಕೂಡ ಆ ಒಂದು ಪ್ರಾಡಕ್ಟ್ಸ್ ಸೇಲ್ ಆಗುತ್ತೆ. ಹಾಗೆ ಬಂದ್ಬಿಟ್ಟು ತುಂಬಾ ಡಿಮ್ಯಾಂಡ್ ಇರುತ್ತೆ ಅಂತಾನೆ ಹೇಳಿ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ಒಂದು ಹೊಸ ರಿಪೋರ್ಟ್ ಹೊರಗೆ ಬಂದಿದೆ. ಈ ರಿಪೋರ್ಟ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅಂತಾನೆ ಹೇಳ್ಬೋದು. ನಮ್ಮ ಇಂಡಿಯಾದಲ್ಲಿ ಅತಿ ಹೆಚ್ಚಾಗಿ ಯಾವ ಕಂಪ್ನಿ ಮೊಬೈಲ್ಸ್ ತುಂಬಾ ಚೆನ್ನಾಗಿ ಸೇಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ರಿಪೋರ್ಟ್ ಅಲ್ಲಿ ಗೊತ್ತಾಗಿದೆ. ಯಾವ ಕಂಪ್ನಿ ಇರುತ್ತೆ ಅಂತ ಹೇಳ್ಬಿಟ್ಟು ನೀವು ಅಂದ್ಕೊಂತಾ ಇದ್ದೀರಾ, ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಫಸ್ಟ್ ಪ್ಲೇಸ್ ಅಲ್ಲಿ ನೋಡ್ಕೊಂಡ್ರೆ MI ಕಂಪ್ನಿ ಇದೆ. ಹತ್ತತ್ರ 26.3% ಮಾರ್ಕೆಟ್ ಶೇರ್ ನಮ್ಮ ಇಂಡಿಯಾದಲ್ಲಿ ಆಕ್ಯುಪೈ ಮಾಡ್ಕೊಂಡಿದ್ದಾರೆ. ಸೆಕೆಂಡ್ ಪ್ಲೇಸ್ ಅಲ್ಲಿ ಸ್ಯಾಮ್ಸಂಗ್ ಇದೆ, ಥರ್ಡ್ ಪ್ಲೇಸ್ ಅಲ್ಲಿ ವಿವೋ ಇದೆ, ಫೋರ್ತ್ ಪ್ಲೇಸ್ ಅಲ್ಲಿ ರಿಯಲ್ಮಿ ಇದೆ, ಫಿಫ್ತ್ ಪ್ಲೇಸ್ ಅಲ್ಲಿ ಓಪೋ ಇದೆ, ಸಿಕ್ಸ್ತ್ ಪ್ಲೇಸ್ ಅಲ್ಲಿ ಅದರ್ಸ್ ಇದೆ, ಸೆವೆಂತ್ ಪ್ಲೇಸ್ ಅಲ್ಲಿ ಆಪಲ್ ಕಂಪ್ನಿ ಇದೆ. ಹತ್ತತ್ರ 4% ಮಾರ್ಕೆಟ್ ಶೇರ್ ನ ಆಕ್ಯುಪೈ ಮಾಡ್ಕೊಂಡಿದ್ದಾರೆ. ಅವ್ರು ಜಸ್ಟ್ 4% ಮಾರ್ಕೆಟ್ ಶೇರ್ ನ ಆಕ್ಯುಪೈ ಮಾಡ್ಕೊಂಡಿದ್ರೇನೆ ಈ ಲೆವೆಲ್ ಅಲ್ಲಿ ಬಿಸ್ನೆಸ್ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ಅಷ್ಟೇ ಜನ ಐಫೋನ್ಸ್ ನ ಪರ್ಚೇಸ್ ಮಾಡ್ತಿದ್ರು ಕೂಡ ಆಪಲ್ ಕಂಪ್ನಿ ನಮ್ಮ ಇಂಡಿಯಾದಲ್ಲಿ 7th ಪ್ಲೇಸ್ ಅಲ್ಲಿ ಇದೆ. ಇನ್ನು ಅವ್ರೇನಾದ್ರೂ ಟಾಪ್ 5 ಗೆ ಬಂದ್ರು ಅಂದ್ರೆ ನಿನ್ನ ಮಾರ್ಕೆಟ್ ನ ಶೇಕ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಇನ್ನ ಲಾಸ್ಟ್ ಪ್ಲೇಸ್ ಅಲ್ಲಿ ನೋಡ್ಕೊಂಡ್ರೆ ಒನ್ ಪ್ಲೇಸ್ ಇದೆ. ಇದು ಒಂದ್ ಸ್ವಲ್ಪ ಶಾಕಿಂಗ್ ಅಂತಾನೆ ಹೇಳ್ಬೋದು. ರೀಸನ್ ಏನು ಅಂದ್ರೆ ಒಂದೆರಡು ವರ್ಷದ ಹಿಂದೆ ರಿಪೋರ್ಟ್ ಎಲ್ಲ ನೋಡಿದ್ರೆ ಒನ್ ಪ್ಲೇಸ್ ಕಂಪ್ನಿ ಟಾಪ್ 5 ಅಲ್ಲೇ ಇರ್ತಾ ಇತ್ತು, ಟಾಪ್ ಸೆಕೆಂಡ್, ಟಾಪ್ ಥರ್ಡ್. ಸೊ ಈ ಒಂದು ಪ್ಲೇಸಸ್ ಅಲ್ಲೇ ಇರ್ತಾ ಇತ್ತು. ಫಸ್ಟ್ ಟೈಮ್ 8th ಪ್ಲೇಸಿಗೆ ಬಂದಿದೆ ಅಂತಾನೆ ಹೇಳ್ಬೋದು. ರೀಸನ್ ಏನು ಅಂದ್ರೆ ತುಂಬಾ ಹೊಸ ಮೊಬೈಲ್ಸ್ ನ ಲಾಂಚ್ ಮಾಡಲಿಲ್ಲ. ಒನ್ ಪ್ಲೇಸ್ ಅಲ್ಲೂ ಕೂಡ ತುಂಬಾ ಡಿಸ್ಪ್ಲೇ ಇಶ್ಯೂಸ್ ಸ್ಟಾರ್ಟ್ ಆಯ್ತು. ಅವಾಗ ತುಂಬಾ ಜನ ಏನ್ ಅನ್ಕೊಂಡ್ರು ಅಂದ್ರೆ ಒನ್ ಪ್ಲೇಸ್ ಮೊಬೈಲ್ಸ್ ಸರಿ ಇಲ್ಲ, ಬೇಡಪ್ಪ ಒನ್ ಪ್ಲೇಸ್ ತಗೊಳೋದೇ ಬೇಡ ಅಂತ ಹೇಳ್ಬಿಟ್ಟು ತುಂಬಾ ಜನ ಇವಾಗ ಒನ್ ಪ್ಲೇಸ್ ಮೊಬೈಲ್ಸ್ ನ ಪರ್ಚೇಸ್ ಮಾಡ್ತಾ ಇಲ್ಲ. ಒನ್ ಪ್ಲೇಸ್ ಅವರು ಮತ್ತೆ ಕಮ್ ಬ್ಯಾಕ್ ಆಗಬೇಕು ಅಂದ್ರೆ ಅದು ತುಂಬಾ ಕಷ್ಟ ಅಂತಾನೆ ಹೇಳ್ಬೋದು ಇವಾಗಿರೋ ಮಾರ್ಕೆಟ್ ಸಿಚುವೇಶನ್ ಅಲ್ಲಿ. ರೀಸನ್ ಏನು ಅಂದ್ರೆ ಇವಾಗ ಎಲ್ಲ ಕಂಪ್ನಿಯವರು ಕೂಡ ವಿಪರೀತವಾಗಿ ಡೆವಲಪ್ ಆಗಿದ್ದಾರೆ, ಹೊಸ ಹೊಸ ಮೊಬೈಲ್ಸ್ ಕೂಡ ಲಾಂಚ್ ಮಾಡ್ತಿದ್ದಾರೆ. ಒನ್ ಪ್ಲೇಸ್ ಅವರು ಇನ್ನ ಯೂನಿಕ್ ಆಗಿ ಮೊಬೈಲ್ಸ್ ನ ಲಾಂಚ್ ಮಾಡಬೇಕಾಗುತ್ತೆ. ಸೊ ನೋಡೋಣಂತೆ ಇವಾಗ ಒನ್ ಪ್ಲೇಸ್ 12 ಸೀರೀಸ್ ಲಾಂಚ್ ಆಗುತ್ತಲ್ಲ, ಅವಾಗ ಏನಾದರೂ ಚೇಂಜ್ ಆಗುತ್ತಾ ಅಂತ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ನರೇಂದ್ರ ಮೋದಿ ಅವರಿಂದ. ನರೇಂದ್ರ ಮೋದಿ ಅವರು ರೀಸೆಂಟ್ ಆಗಿ ಒಂದು ಅನೌನ್ಸ್ಮೆಂಟ್ ಕೊಟ್ಟಿದ್ದಾರೆ. ಈ ಒಂದು ಅನೌನ್ಸ್ಮೆಂಟ್ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಈ ಅನೌನ್ಸ್ಮೆಂಟ್ ನಿಮಗೂ ಕೂಡ ಗೊತ್ತಿರೋದೆ. ಜನವರಿ 22ನೇ ತಾರೀಕು ರಾಮ ಮಂದಿರ ಓಪನ್ ಆಗ್ತಾ ಇದೆ. ಎಷ್ಟೋ ವರ್ಷದ ಕನ್ಸ್ ಅಂತಾನೆ ಹೇಳ್ಬೋದು. ಇದಕ್ಕೋಸ್ಕರ ಎಷ್ಟೋ ಜನ ಕಷ್ಟಪಟ್ಟಿದ್ದಾರೆ, ಕೊನೆಗೂ ರಾಮ ಮಂದಿರ ಓಪನ್ ಆಗ್ತಾ ಇದೆ. ಆ ದಿನ ಏನ್ ಮಾಡ್ತೀರಾ ಅಂದ್ರೆ ಭಾರತದಲ್ಲಿ ಎಷ್ಟು ಜನ ಇದ್ದೀರೋ ನೀವೆಲ್ಲರೂ ಕೂಡ ಮನೆ ಮುಂದೆ ದೀಪ ಹಚ್ಚಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಆ ದಿನ ದೀಪಾವಳಿ ಆಚರಣೆ ಮಾಡಿ ಅಂತಾನೂ ಕೂಡ ಹೇಳಿದ್ದಾರೆ. ನಿಜವಾಗ್ಲೂ ಈ ನ್ಯೂಸ್ ಕೇಳಿದಾದ್ಮೇಲೆ ತುಂಬಾ ಖುಷಿ ಕೊಡ್ತು ಅಂತಾನೆ ಹೇಳ್ಬೋದು. ನಾರ್ಮಲ್ ಆಗಿ ನಾವೆಲ್ಲರೂ ಕೂಡ ದೀಪಾವಳಿ ಆಚರಣೆ ಮಾಡ್ತೀವಿ, ಆದ್ರೆ ಜನವರಿ 22ನೇ ತಾರೀಕು ಆಚರಣೆ ಮಾಡಿದ್ರೆ ಆ ಫೀಲೇ ಬೇರೆ ಅಂತಾನೆ ಹೇಳ್ಬೋದು. ಇದಕ್ಕೋಸ್ಕರ ರಾಮ್ ಜ್ಯೋತಿ ಅಂತ ಹೇಳ್ಬಿಟ್ಟು ಹೆಸರು ಕೂಡ ಇಟ್ಟಿದ್ದಾರೆ. ಆ ದಿನ ಯಾರು ಕೂಡ ಮಿಸ್ ಮಾಡದೆ ದೀಪ ಹಚ್ಚಿ, ನಿಮ್ಮ ಹತ್ರ ಪಟಾಕಿ ಇತ್ತು ಅಂದ್ರೆ ಆದಷ್ಟು ಪಟಾಕಿ ಹೊಡೆಯೋದಕ್ಕೂ ಕೂಡ ಟ್ರೈ ಮಾಡಿ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಪುಣೆಯಿಂದ. ಪುಣೆ ಮುನ್ಸಿಪಾಲಿಟಿ ಅವರು ಗೂಗಲ್ ಕಂಪ್ನಿಯವ್ರ ಜೊತೆ ಮಾತಾಡಿದ್ದಾರೆ. ರೀಸನ್ ಏನು ಅಂದ್ರೆ ಪುಣೆ ಸಿಟಿಯಲ್ಲಿ ಹತ್ತತ್ರ 2300 ಸ್ಪೀಡ್ ಬ್ರೇಕರ್ಸ್ ಇದೆ. ಈ ಒಂದು ಸ್ಪೀಡ್ ಬ್ರೇಕರ್ಸ್ ಯಾರಿಗೂ ಕೂಡ ಕಾಣಿಸ್ತಾ ಇಲ್ಲ. ಹಾಗೆ ಬಂದ್ಬಿಟ್ಟು ತುಂಬಾ ಜನ ಬೀಳ್ತಾ ಇದ್ದಾರೆ, ಆಕ್ಸಿಡೆಂಟ್ಸ್ ಕೂಡ ಜಾಸ್ತಿ ಆಗ್ತಾ ಇದೆ. ಅದಕ್ಕೋಸ್ಕರ ನೀವು ಗೂಗಲ್ ಮ್ಯಾಪ್ಸ್ ಅಲ್ಲಿ ಈ ಒಂದು ಸ್ಪೀಡ್ ಬ್ರೇಕರ್ಸ್ ಕೂಡ ಕ್ಲೀನ್ ಆಗಿ ಇಂಡಿಕೇಟ್ ಮಾಡಿದ್ರೆ ಇದು ತುಂಬಾ ಜನರಿಗೆ ಯೂಸ್ ಆಗುತ್ತೆ. ಹಾಗೆ ಬಂದ್ಬಿಟ್ಟು ಆಕ್ಸಿಡೆಂಟ್ಸ್ ಕೂಡ ತುಂಬಾ ಕಮ್ಮಿ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಇವಾಗ ಗೂಗಲ್ ಕಂಪ್ನಿಯವರು ನೀವು ಪುಣೆ ಒಳಗೆ ಎಂಟರ್ ಆದ ತಕ್ಷಣ ಎಲ್ಲೆಲ್ಲಿ ಯಾವ್ಯಾವ ಗಲ್ಲಿಯಲ್ಲಿ ಎಷ್ಟೆಷ್ಟು ನಿಮಗೆ ಸ್ಪೀಡ್ ಬ್ರೇಕರ್ಸ್ ಇದೆ ಅಂತ ಹೇಳ್ಬಿಟ್ಟು ಕ್ಲೀನ್ ಆಗಿ ಡಿಸ್ಪ್ಲೇ ಮಾಡ್ತಾರೆ. ಪುಣೆಯಲ್ಲಿ ಮಾತ್ರ ಇದನ್ನ ತಂದಿದ್ದಾರೆ ಅಂತಾನೆ ಹೇಳ್ಬೋದು. ನಿಜವಾಗ್ಲೂ ತುಂಬಾನೇ ಚೆನ್ನಾಗಿದೆ. ರೀಸನ್ ಏನು ಅಂದ್ರೆ ಒಂದೊಂದು ಸ್ಪೀಡ್ ಬ್ರೇಕರ್ ನಮಗೆ ಕಾಣಿಸೋದೇ ಇಲ್ಲ, ನಾವು ಬೇಗ ನಾವು ಬೀಳ್ತಾ ಇರ್ತೀವಿ. ಈ ತರ ನಮಗೆ ಗೂಗಲ್ ಮ್ಯಾಪ್ಸ್ ಅಲ್ಲೂ ಕೂಡ ಇತ್ತು ಅಂದ್ರೆ ಅದು ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ. ನಿಧಾನಕ್ಕೆ ಬರ್ತಾ ಬರ್ತಾ ಬೇರೆ ಸಿಟಿಯಲ್ಲೂ ಕೂಡ ಇದನ್ನ ಇಂಪ್ಲಿಮೆಂಟ್ ಮಾಡ್ತಾರೆ. ಸೊ ಇಷ್ಟೇ ಗೈಸ್ ಇವತ್ತು ನನಗೆ ಇಂಟ್ರೆಸ್ಟಿಂಗ್ ಅನ್ಸಿರೋ ಟೆಕ್ ನ್ಯೂಸ್. ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್
ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಗೈಸ್.